ಆಗ್ತಾ ಇಲ್ಲ. ನಮ್ಗೆ ಗೊತ್ತಾಗಿದ್ದು 12 ಗಂಟೆ ಸುಮಾರು 12-12:30 ಆಗಿತ್ತು ಸರ್ ಗೊತ್ತಾಗಿದ್ದು. ಆಮೇಲೆ ಗೊತ್ತಾದ ತಕ್ಷಣ ನ್ಯೂಸಲ್ಲಿ ಬಂದ ತಕ್ಷಣ ಕಾರ್ ಅದೇ ಹೌದೋ ಇಲ್ಲ ಅಂತ ನೋಡಿ ಅಂತ ಹೇಳಿ ಕಾರ್ನ ಅದೇ ನಂಬರ್ ಅಂತ ನೋಡಿದ ತಕ್ಷಣ ಕನ್ಫರ್ಮ್ ಆಯ್ತು ಅವರೇ ಅಂತ. ಅಲ್ಲಿ ತನಕ ಗೊತ್ತಿರಲಿಲ್ಲ ಸರ್. ಊರಿಗೆ ಹೊರಟಿದ್ರು ಸರ್ ಕ್ರಿಸ್ಮಸ್ ರಜೆಗೆ ಅಂತ 6 ಜನ, ಗಂಡ ಹೆಂಡತಿ, 2 ಮಕ್ಕಳು, ತಮ್ಮನ ಹೆಂಡತಿ, ಮಗಳು. ತಂದೆಗೆ ಸ್ವಲ್ಪ ಏಜ್ ಆಗಿದೆ, ಹುಷಾರಿಲ್ಲ, ಅದಕ್ಕೆ ಹೆಂಗೂ ರಜಾ ಇದೆ ಅಂತ ಊರಿಗೆ ಹೊರಡ್ತಾಯಿದ್ರು ಸರ್. ಇನ್ನು ಮೊನ್ನೆನೇ ಕಾರ್ ತೊಗೊಂಡಿದ್ರು, 2 ತಿಂಗಳಾಯ್ತು ಕಾರ್ ತೊಗೊಂಡು ಅಷ್ಟೇ. ಹೋಗಿ ಬಂದಿದ್ರು ಊರಿಗೆ, ದೀಪಾವಳಿ ಟೈಮಲ್ಲಿ ಊರಿಗೆ ಹೋಗಿ ಕಾರ್ಗಿರೋ ಪೂಜೆ ಗೀಜೆ ಮಾಡಿಸ್ಕೊಂಡು ಎಲ್ಲರೂ ಮೀಟಾಗಿ ಬಂದಿದ್ರು. ಬಂದ ತಕ್ಷಣ ಈಗ ಹೆಂಗೂ ರಜಾ ಇದೆಯಲ್ಲ ಅಂತ 8 ದಿವಸ ಊರಿಗೆ ಹೋದ್ರಾಯ್ತು ಅಂತ ಊರಿಗೆ ಹೋಗ್ತಾಯಿದ್ರು. ಏನು ಸರ್ ಏನು ತಪ್ಪಿಲ್ಲ, 1-2 ಸೆಕೆಂಡ್ ಆದ್ರೇ ಪಾಸ್ ಆಗ್ತಿದ್ರು. ನೋಡೋಕ್ಕಾಗ್ತಾಯಿಲ್ಲ ಸರ್ ಯಾರನ್ನೂ. 6 ಜನ ಸರ್, ಒಂದೇ ಕುಟುಂಬ 6 ಜನ ಇದ್ದಾರೆ. ಏನು ಮಾಡೋದು ಸರ್, ಸ್ವಂತ ಕಂಪ್ನಿ 2 ಕಂಪ್ನಿ 3 ಕಂಪ್ನಿ ಮಾಡಿದ್ದಾನೆ. HSR ಲೇಔಟಲ್ಲಿ ಸಾಫ್ಟ್ವೇರ್ ಸೊಲ್ಯೂಷನ್ ಅಂತ 2 ಕಂಪ್ನಿ ಮಾಡಿದ್ದಾನೆ. ಪುಣೆಯಲ್ಲಿ 1 ಮಾಡಿದ್ದಾನೆ ಕಂಪ್ನಿ. ಎಷ್ಟೊಂದು ಜನಕ್ಕೆ ಕೆಲಸ ಕೊಟ್ಟಿದ್ದಾನೆ, ಎಲ್ಲ ಮಾಡಿದ್ದಾನೆ. ಅದರಲ್ಲಿ ಅಣ್ಣನ ಹೆಂಡತಿ, 1 ಹೆಣ್ಮಗು 1 ಗಂಡು ಮಗು, ಮತ್ತು ತಮ್ಮನ ಹೆಂಡತಿ, ತಮ್ಮನ ಮಗಳು. ಇಷ್ಟು ಜನ ಇದ್ದಾರೆ ಸರ್. ಒಂದೇ ಮನೆ. ಅಣ್ಣ ತಮ್ಮ ಒಬ್ಬನೇ ಹೊರಗಿದ್ದಾನೆ ನೋಡಿ, ತಮ್ಮ ಒಬ್ಬನೇ ಹೋಗಿಲ್ಲ. ತಮ್ಮನ ಹೆಂಡತಿ, ತಮ್ಮನ ಮಗು, ಅಣ್ಣನ ಹೆಂಡತಿ, 2 ಮಕ್ಕಳು, 2 ಸಂಸಾರ. ತಮ್ಮ ಒಬ್ಬನೇ ಹೋಗಿಲ್ಲ. ನೋಡೋಕ್ಕಾಗ್ತಾಯಿಲ್ಲ ಸರ್, ನೋಡೋಕ್ಕಾಗ್ತಾಯಿಲ್ಲ ಅವ್ರನ್ನ. ನಮ್ಮ ಮನೆಗೆ ಬಂದಿರಲಿಲ್ಲ, ನಮ್ಮ ಮನೆಯವರೇ ಹೋಗಿದ್ರು ಅವ್ರ ಕಂಪ್ನಿಗೆ. ಸೋಮವಾರ ಹೋಗಿದ್ರು, ಮೀಟಾಗಿ ಬಂದಿದ್ರು. ನೋಡೋಣ, ನಾವು ಅಂದಿದ್ದೇವೆ ನಮ್ಮ ಮನೆಯವ್ರಿಗೆ ಒಂದು ಕೆಲಸ ಅಂಥೇಳಿ, ನೋಡೋಣ ಅಂತಂದಿದ್ರು. ಒಳ್ಳೆಯವನು ಇದ್ದ, ಏನು ಮಾಡೋಕ್ಕೆ. ದೇವರು ಇಲ್ಲ ಮಾಡ್ತಾ ಇರಲಿಲ್ಲ, ಬೇರೆ ಕಂಪ್ನಿಯಲ್ಲಿ ಮೀಟ್ ಆಗೋಕ್ಕಂತ ಹೋಗಿದ್ರು. ಅಲ್ಲಿ ಸೋಮವಾರ ಹೋಗಿದ್ರು, ಲಾಸ್ಟ್ ಸೋಮವಾರ. ಈಗ ನೋಡಿರಲ್ಲ ಮೇಡಮ್, ಎಲ್ಲ ನಿಮಗೆ ಮನುಬಿಟ್ಟಿದ್ದಾರೆ. ಏನು ಹೇಳ್ತೀರಿ ಮೇಡಮ್? ಆಗಬಾರ್ದಾಗಿತ್ತು, ಏನು ಮಾಡೋಕ್ಕಾಗಲ್ಲ.